ವಿವಾದಿತ ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಯಾವುದೇ ತೊಂದರೆಯೂ ಆಗದಂತೆ ಶಿವಲಿಂಗ ಪೂಜೆ ನೆರವೇರಿದೆ. ಇದಕ್ಕೆ ಕೋರ್ಟ್ ನಿನ್ನೆ ಅಷ್ಟೇ ಅನುಮತಿ ಕೂಡ ಕೊಟ್ಟಿತ್ತು. ಕಲಬುರಗಿ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವರಾತ್ರಿ ಪ್ರಯುಕ್ತ ಇವತ್ತು ಶಿವಲಿಂಗ ಪೂಜೆ ನೆರವೇರಿದೆ. ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಕೂಡ ಸಲ್ಲಿಕೆಯಾಗಿದೆ. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಈ ಪೂಜೆ ನೆರವೇರಿದೆ. ಸ್ವಾಮೀಜಿಗಳಿಗೆ ಒಟ್ಟು 10 ಜನ ಹಿಂದೂ ಮುಖಂಡರು ಸಾಥನ್ನು ನೀಡಿದರು. ಇವರು ದರ್ಗಾ ಪ್ರವೇಶಿಸಬೇಕಾದ್ರೆ ಪೊಲೀಸರಿಗೆ ಇವರು ಆಧಾರ್ ಕಾರ್ಡು ಎಲ್ಲರೂ ಕೊಟ್ಟು ಬಂದಿದ್ದರು ಗುರುತಿಗೆ ಅಂದ್ಬಿಟ್ಟು. ಪೂಜೆ ಸಲ್ಲಿಸಿ ಹೊರಬಂದಿದ್ದಾರೆ ಶ್ರೀಗಳ ನೇತೃತ್ವದ ಹಿಂದೂ ಮುಖಂಡರು. ಯಾಕೆ ಇದಿಷ್ಟೊಂದು ವಿವಾದ ಆಯಿತು ಅಂತಂದರೆ, ಈ ದರ್ಗಾದ ಒಳಗಡೆ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತ ಇವರು ಅವಕಾಶ ಕಲ್ಪಿಸ್ಕೊಡ್ಬಾರ್ದು ಅಂತ ದರ್ಗಾದ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ನಲ್ಲಿ ಕೊನೆಗೆ ಇನ್ನೂ ವಿವಾದ ಇತ್ಯರ್ಥವಾಗಿಲ್ಲ. ಆದರೆ ಅಟ್ಲೀಸ್ಟ್ ಈ ಥರ ಶಿವರಾತ್ರಿ ಹಬ್ಬದ ದಿನದಾದರೂ ನಮಗೆ ಪೂಜೆಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಇವರು ಕೋರ್ಟ್ ಮೊರೆ ಹೋಗಿದ್ದರು. ನಿನ್ನೆ ಅಷ್ಟೇ ಕಲಬುರಗಿ ವಿಭಾಗೀಯ ಪೀಠ ಪರ್ಮಿಷನ್ ಕೊಟ್ಟಿತ್ತು. ಇವತ್ತು ಏನೂ ಸಮಸ್ಯೆ ಆಗದಂತೆ ಪೂಜೆ ನೆರವೇರಿದೆ. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಇವತ್ತು ಪೂಜೆ ನೆರವೇರಿದೆ. ಅವರು ಪೂಜೆ ಮುಗಿಸಿ ಹೊರಬರ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ಇಡೀ ದರ್ಗಾ ಸುತ್ತ ಪೊಲೀಸ್ ನಾಕಾಬಂದಿಯನ್ನು ಹಾಕ್ಬಿಟ್ಟಿದ್ರು. ಅಂದರೆ ಏನಾದರೂ ಗಲಾಟೆಗಳಾಗಬಹುದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಈ ಕ್ರಮವನ್ನು ತಗೊಂಡಿದ್ದಾರೆ. ರಾಘವ ಚೈತನ್ಯ ಮೂರ್ತಿಗೆ ಪದ್ಧತಿಯ ಪ್ರಕಾರ ಧರ್ಮಾನುಸಾರವಾಗಿ ರುದ್ರಾಭಿಷೇಕ, ಶಿವಲಿಂಗಾರ್ಚನ, 108 ನಾಮಾವಳಿ, ಬಿಲ್ವಪತ್ರೆ, ಮಂಗಳಾರತಿ, ಪುಷ್ಪಾಂಜಲಿ, ಅನೇಕ ಪೂಜೆಗಳನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸಲಾಗಿದೆ. ಶಿವರಾತ್ರಿ ಬಗ್ಗೆ ಅಪೇಕ್ಷೆ ಎಲ್ಲ ಜನರದ್ದು ಭಾಳ ಐತೆ. ಅಡಿತಡಿಗಳು ಭಾಳ ಆಗ್ಯಾವ ಅಂತ ತಿಳ್ಕೊಂಡು ಜನಸಂಖ್ಯೆ ಬಂದಿಲ್ಲ. ಅಡಿತಡಿಗಳನ್ನಪ್ಪ ಅಂದ್ರೆ ಎಷ್ಟು ಬೇಕು ಅಷ್ಟು ಮಂದಿ ಬರ್ತದೆ. ಅವರು ಗೌರ್ಮೆಂಟ್ನವ್ರು ಆದ್ರೂ ಪರ್ಮಿಷನ್ ಕೊಟ್ಟರೆ 1 ಲಕ್ಷ ಮಂದಿ ಕೊಡ್ತೀವಿ. ಕೂಡಂಗಲ್ಲ ಅಂತಿಲ್ಲ, ಆದ್ರೆ ಅಡಿತಡಿ ಇದ್ದದಕ್ಕೆ ಬಿಟ್ಟಾರಷ್ಟೇ. ಲಾಸ್ಟ್ ಟೈಮ್ ಹೇಳಿದ್ರಿ ಇಲ್ಲಿ ಇನ್ನೊಂದು ಮುಂದಿನ ಇದು ಬರೋವರೆಗೂ ನಾವು ದೇವಸ್ಥಾನ ಕಟ್ಟಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ ತಾವು. ಸುಮಾರು 1 ವಾರದಿಂದ ಕೋರ್ಟಲ್ಲಿ ವಿಚಾರಣೆಗಳು ನಡೀತಾ ಇದ್ದು, ಆಂದೋಲನ ಶ್ರೀಗಳ ಒಂದು ಅರ್ಜಿ ಅದು ಮಾರ್ಚ್ 3ನೇ ತಾರೀಕು ಹೋಗಿರೋದ್ರಿಂದ ನಮ್ಮ ಆಳಂದ ತಾಲೂಕದ ಸಿದ್ದರಾಮಯ್ಯ ಹಿರೇಮಠ ಅವರು DC-ಗೂ ಅರ್ಜಿ ಕೊಟ್ಟಿದ್ದರು. ನಂತರ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ರು. ಯಾಕಂದರೆ ಜಿಲ್ಲಾಧಿಕಾರಿಗಳು ಏನೂ ನಿರ್ಣಯ ಕೈಗೊಂಡಿಲ್ಲ, ಅವರು ತಿರಸ್ಕಾರ ಮಾಡಿದ್ರು. ಆಮೇಲೆ ಅಂದರೆ ಇದು ನಮಗೆ ಭಾಳ ಒಂದು ಹಿಂದೂಗಳಿಗೆ ತಮ್ಮ ಹಕ್ಕನ್ನು ಡಿನೈ ಮಾಡಿದ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ. ನಾವು ಅನಿವಾರ್ಯವಾಗಿ ಹೈಕೋರ್ಟ್ ಹೋಗಬೇಕಾಯಿತು. ಸಿದ್ದರಾಮಯ್ಯ ಅವರು ರಿಟ್ ಪಿಟಿಷನ್ ಹಾಕಿದ್ರು. ಅಲ್ಲಿನೂ ಕೂಡ ಸುದೀರ್ಘವಾಗಿ ನ್ಯಾಯಾಧೀಶರು ಅಲ್ಲಿ ಆಲಿಸಿ, ತಾವೂ ಕೂಡ ಅಲ್ಲೆಲ್ಲ ನೋಡಿರ್ಬೋದು. ಇವರು ದರ್ಗಾ ಕಮಿಟಿದವರು ಅಲ್ಲಿ ಲಿಂಗನೇ ಇಲ್ಲ ಅಂತ ಅನ್ನೋದು ಒಂದು ಪ್ರಸ್ತಾಪ ಮಾಡಿದ್ರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಕೋರ್ಟ್ ಅನುಮತಿ ಕೊಟ್ಟ ನಂತರ ಇವತ್ತು ಶಿವಲಿಂಗ ಪೂಜೆ ಕಾರ್ಯಕ್ರಮಗಳು ಹೇಗೆ ನಡೀತು ಮತ್ತು ಭದ್ರತೆ ಹೇಗಿತ್ತು? ಒಟ್ಟಾರೆ ಈಗೆಲ್ಲ ಪೂಜೆಯನ್ನು ಮುಗಿಸಿ ಹೊರಬಂದಿದ್ದಾರಾ ಅಥವಾ 6 ಗಂಟೆ ತನಕ ಸಮಯ ಇದೆ ಅಂತ ಪೂಜೆ ಮುಂದುವರಿಯುತ್ತಾ? ಓವರಾಲ್ ಮಾಹಿತಿ ಏನು ಅಂತ? ಅರವಿಂದ್, ಕಲಬುರಗಿಯ ಆಳಂದ್ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಏನಿದೆ ಅಂತೇಳಿ ಹಿಂದೂ ಸಂಘಟನೆಯವರ ಪ್ರಮುಖ ವಾದ ಇದೆ. ಆ ಒಂದು ಪ್ರಕರಣದ ಸಂಬಂಧ ಕೋರ್ಟ್ ಮೆಟ್ಟಿಲೇರಿದಂತಹ ಹಿಂದೂ ಸಂಘಟನೆಯವರು ಶಿವರಾತ್ರಿ ಹಬ್ಬದಂದು ಆಳಂದ್ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಒಂದು ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಅವಕಾಶವನ್ನು ಕೋರಿದ್ರು. ಸೊ ಆ ಒಂದು ಹಿಂದೂ ಸಂಘಟನೆಯವರ ಒಂದು ಅರ್ಜಿಯನ್ನು ಪುರಸ್ಕರಿಸಿದಂತ ಮಾನ್ಯ ಹೈಕೋರ್ಟ್ ಏನಂದ್ರೆ, ಒಟ್ಟು 15 ಜನರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ ಕೂಡ
ಕೂಡ ಅನುಮತಿಯನ್ನು ಕೊಡಲಾಗಿತ್ತು. ಆದರೆ ಈಗ 10 ಜನ ಮಾತ್ರ ಆ ಒಂದು ಅನುಮತಿ ಕೊಟ್ಟಂತಹ ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಅದರಲ್ಲಿ ಕೇವಲ 10 ಜನ ಮಾತ್ರ ಈ ಒಂದು ಪೂಜೆಗೆ ಏನಂದ್ರೆ ಬಂದಿದ್ರು. ಅದರಲ್ಲೂ ಕೂಡ ಕಡಗಂಚಿಯ ಶ್ರೀಗಳಾದಂತಹ ವೀರಭದ್ರ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ 10 ಜನ ಹಿಂದೂ ಮುಖಂಡರು ಈ ಒಂದು ಪೂಜೆಗೆ ಬಂದಿದ್ದು. ಪ್ರಮುಖವಾಗಿ ಅಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಬಿಲ್ವಾರ್ಚನೆ ಆಗಿರ್ಬೋದು, ಅದೇ ರೀತಿಯಾಗಿ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಏನಂದ್ರೆ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಸಾಯಂಕಾಲ 6 ಗಂಟೆವರೆಗೂ ಕೂಡ ಸಮಯ ಇದ್ರೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಇರುವಂತಹ ಎಲ್ಲಾ ಪೂಜೆ ಪುನಸ್ಕಾರಗಳನ್ನು ಮುಗಿಸಿಕೊಂಡು ಈಗಾಗಲೇ ಹಿಂದೂ ಸಂಘಟನೆಯ ಮುಖಂಡರು ಅಂದ್ರೆ ಶ್ರೀಗಳ ನೇತೃತ್ವದಲ್ಲಿ ಹೊರಬಂದಿದ್ದು. ಪ್ರಮುಖವಾಗಿ ಆ ಒಂದು ದರ್ಗಾದಲ್ಲಿರುವಂತಹ ಲಾಡ್ಲೆ ಮಶಾಕ್ದ ಒಂದು ಏನು ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಒಂದು ಶಿವಲಿಂಗ ಇದೆ, ಅಲ್ಲಿ ದೇವಸ್ಥಾನ ಆಗ್ಬೇಕು ಅನ್ನೋದು ಬಹುಸಂಖ್ಯಾತ ಹಿಂದೂಗಳ ಬೇಡಿಕೆ ಆಗಿದೆ. ಹೀಗಾಗಿ ನಾವು ಕೋರ್ಟ್ ಮೆಟ್ಟಿಲೇರ್ತೀವಿ, ಮತ್ತೆ ಹೋರಾಟ ಮಾಡ್ತೀವಿ, ಎಲ್ಲಿವರೆಗೂ ಕೂಡ ಆ ಒಂದು ಸ್ಥಳದಲ್ಲಿ ರಾಘವ ಚೈತನ್ಯರ ಒಂದು ಭವ್ಯ ಮಂದಿರ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಹೋರಾಟ ಮಾಡೋದಾಗಿ ಏನಂದ್ರೆ ಶ್ರೀಗಳು ಅಂದ್ರೆ ಒಂದು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಒಂದು ಸಲುವಾಗಿ ಕೋರ್ಟ್ನಲ್ಲಿ ಬೇಕಾದಂತಹ ಎಲ್ಲ ಹೋರಾಟಗಳನ್ನು ಕೂಡ ಮಾಡ್ತೀವಿ. ಈ ಹಿಂದೆ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಮಸೀದಿ ಇದ್ದಂತಹ ಸ್ಥಳದಲ್ಲಿ ಯಾವುದೇ ರೀತಿಯ ದೇವಸ್ಥಾನಗಳು ಇಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಏನಂದ್ರೆ ಕಾಲಕ್ರಮೇಣ ಅಲ್ಲೂ ಕೂಡ ಮಂದಿರಗಳಾಗಿವೆ. ಅದೇ ರೀತಿ ಇಲ್ಲೂ ಕೂಡ ಏನಂದ್ರೆ ದೇವಸ್ಥಾನ ಕಟ್ಟುವುದಾಗಿ ಶ್ರೀಗಳು ಹೇಳಿದ್ದಾರೆ. ರೈಟ್, ಥ್ಯಾಂಕ್ ಯು ಪ್ರವೀಣ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಶಾಂತಿಯುತವಾಗಿ ಈ ರಾಘವ ಚೈತನ್ಯ ಶಿವಲಿಂಗದ ಪೂಜೆ ಕೈಂಕರ್ಯಗಳು ಇವತ್ತು ನೆರವೇರಿದೆ ಆಳಂದದಲ್ಲಿ.